ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಮ್ಮ 2 ಎಕರೆ ಮಾವಿನ ತೋಟದ ಕುರಿತಾಗಿ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸುಮಾರು 2 ಎಕರೆ ಜಾಗದಲ್ಲಿ ತೋಟದ ಒಂದು ಹೊಲದಲ್ಲಿ ನಾವು 120 ಮಾವಿನ ಗಿಡಗಳನ್ನು, 50 ತೆಂಗಿನ ಗಿಡಗಳನ್ನು ಹಾಗೂ ಸುಮಾರಾಗಿ ಪೇರು ಗಿಡಗಳನ್ನು ಹಾಕಿದ್ದೀವಿ. ಈ ಕಾಣ್ತಾ ಇದ್ರಲ್ಲ ಅಜ್ಜಿ, ಇವರಿಗೆ ಈ ಹೊಲವನ್ನು ಕೊಟ್ಟುಬಿಟ್ಟಿದ್ದೀವಿ ಲೀಸಿಗೆ. ಅವರೇ ಕಾಯಿಗಳನ್ನು ಇಳಿಸ್ಕೊಂಡು ಮಾರ್ಕೆಟಿಗೆ ಮಾರಿ ಲಾಭವನ್ನು ಪಡೀತಾರೆ. ಹಾಗೆ ನಾವು ಕೇಳಿರುವಂಥ ಸ್ವಲ್ಪ ಅಮೌಂಟನ್ನು ನಮಗೂ ಕೂಡ ಕೊಡ್ತಾರೆ. ಈ ಗಿಡಗಳನ್ನು ನೋಡ್ತಾ ಹೋದಾಗ ಗಿಡಗಳ ಮೇಲೆ ತುಂಬ ಕಾಯಿಗಳಾಗಿದೆ. ತುಂಬ ರುಚಿಕರವಾದಂತಹ ಕಾಯಿಗಳು. ಯಾವ ಜಾತಿ ಅಂತೂ ನನಗೂ ಗೊತ್ತಿಲ್ಲ. ಗಿಡಗಳನ್ನು ನೆಡುವಾಗ ನೆನಪಿತ್ತು, ಇವಾಗ ಮರೆತೋಗಿದೆ. ಗಿಡಗಳನ್ನು ನೋಡಿದಾಗ ಅನೇಕ ಕಾಯಿಗಳು ಗಿಡದ ಮೇಲೆ ಆಗಿರೋದನ್ನು ನಾವು ಕಾಣ್ತೀವಿ. ಸುಮಾರಾಗಿ ಇನ್ನೊಂದು 15ರಿಂದ 20 ದಿನಗಳಲ್ಲಿ ಈ ಕಾಯಿಗಳನ್ನು ಇಳಿಸಿ ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರೆ ಅಂತ ನಾನು ಕೇಳಲ್ಪಟ್ಟೆ. ಅದಕ್ಕೋಸ್ಕರವಾಗಿ ಅದಕ್ಕಿಂತ ಮುಂಚೆ ಒಂದು ವಿಡಿಯೋವನ್ನು ಯಾಕೆ ಮಾಡಬಾರ್ದು ಅನ್ನುವಂಥದ್ದು ತಲೆಯಲ್ಲಿ ಬಂತು. ಅದಕ್ಕೋಸ್ಕರವಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ಒಂದು ನಮ್ಮ ಹೊಲದ ಪಕ್ಕದಲ್ಲಿ ಒಂದು ಮೇನ್ ರೋಡ್ ಇದೆ, ಟಾರ್ ರಸ್ತೆ ಇದೆ. ಆ ಟಾರ್ ರಸ್ತೆ ಮೇಲೆ ಜನರ ಓಡಾಟ, ಗಾಡಿಗಳ ಓಡಾಟ ಜಾಸ್ತಿ ಆಗಿರೋದ್ರಿಂದ ಈ ಗಿಡಗಳ ಮೇಲಿನ ಹಣ್ಣುಗಳನ್ನು, ಕಾಯಿಗಳನ್ನು ಜನ ಕಿತ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರವಾಗಿ ಆದರೆ ಸುಮಾರಾಗಿ ಒಂದು 4-5 ವರ್ಷಗಳಿಂದ ಈ ಗಿಡಗಳ ಮೇಲಿರುವಂಥ ಕಾಯಿಗಳನ್ನು ನಾವು ಊರಿನ ಜನರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಿ. ನಾವು ಯಾವುದೇ ರೀತಿಯಿಂದ ಇದನ್ನು ಮಾರ್ಕೆಟಿಗೆ ತೊಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರಲಿಲ್ಲ. ಈ ವರ್ಷ ಯಾರಿಗಾದರೂ ಕೊಡೋಣ ಅಂತ ಯೋಚನೆ ಮಾಡಿ ಅಜ್ಜಿ ಇದಾರಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಪಾಪ ಅವರಾದರೂ ಒಂದು ಸ್ವಲ್ಪ ಜೋಪಾನ ಮಾಡಿಕೊಂಡು ಲಾಭ ಪಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ. ನಾವು ಮಾಡಿರುವಂಥ ಇನ್ನೊಂದು ಮಿಸ್ಟೇಕ್ ಅಂದರೆ ಈ ಹೊಲಕ್ಕೆ ಯಾವುದೇ ರೀತಿಯಿಂದ ಬೇಲಿ ಹಾಕ್ಸಿಲ್ಲ. ಅದಕ್ಕೋಸ್ಕರವಾಗಿ ಜನ ಒಳಗೆ ಬಂದು ತೊಗೊಂಡು ಹೋಗ್ತಿರ್ತಾರೆ. ನಮ್ಮ ಕಣ್ಣು ಮುಂದೆನೇ ತೊಗೊಂಡು ಹೋಗ್ತಿರ್ತಾರೆ. ನಾವು ಯಾರಿಗೂ ರೆಸ್ಟ್ರಿಕ್ಷನ್ ಇನ್ನೂ ಮಾಡಿಲ್ಲ, ಯಾಕಂದರೆ ಇದ್ರ ಮೇಲೆ ನಾವು ಅವಲಂಬನೆ ಆಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಬೋರ್ವೆಲ್ ಹಾಕಿಸಿ, ಇಲ್ಲಿ ಒಂದು ಸಣ್ಣ ಮನೆಯನ್ನು ಮಾಡಿ, ಇದಕ್ಕೆ ಬೇಲಿಯನ್ನು ಹಾಕಿಸಿ ಜೋಪಾನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀವಿ.